ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ತಿಂಡಿಗೆ ಏನು ಮಾಡೋದು ಅಂತ ಚಿಂತೆ ಇರುತ್ತೆ. ಅದಕ್ಕೆ ಈ ರೆಸಿಪಿನ ಟ್ರೈ ಮಾಡಿ. ಕ್ವಿಕ್ ಆ್ಯಂಡ್ ಸಿಂಪಲ್ ಆ್ಯಂಡ್ ಟೇಸ್ಟಿ ಆಗಿರುತ್ತೆ. ಮೊದಲಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಬೀನ್ಸ್, ಕ್ಯಾಪ್ಸಿಕಮ್, ಹಸಿಮೆಣಸಿಕಾಯಿ, ನಂತರ ಗ್ರೀನ್ ಚಿಲ್ಲಿ ಸಾಸ್, ಕೆಚಪ್ ಆ್ಯಂಡ್ ಫ್ರೈಡ್ ರೈಸ್ ಮಸಾಲ. ನಂತರ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಹೆಂಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಅದು ಬ್ರೌನ್ ಆಗಬೇಕು. ನಂತರ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಕೂಡ ಗೋಲ್ಡನ್ ಬ್ರೌನ್ಗೆ ಬರಬೇಕು. ಜಾಸ್ತಿ ಏನು ಬೇಯೋದು ಬೇಕಾಗಿಲ್ಲ, ಸ್ವಲ್ಪ ಬೆಂದರೆ ಸಾಕು. ಒಂದು ಸ್ವಲ್ಪ ಕ್ರಂಚಿ ಆಗಿದ್ರೇ ಅಲ್ವಾ ಚೆನ್ನಾಗಿರೋದು ಫ್ರೈಡ್ ರೈಸ್ಗೆ. ನಂತರ ಅದಕ್ಕೆ ಬೀನ್ಸ್ ಹಾಕ್ಕೋಬೇಕು. ಬೀನ್ಸ್, ಹಸಿಮೆಣಸಿಕಾಯಿ, ಕ್ಯಾಪ್ಸಿಕಮ್ ಹಾಕ್ಕೊಂಡು ಬಾಡಿಸ್ಕೋಬೇಕು. ನಿಮ್ಮ ಹತ್ರ ಕ್ಯಾರೆಟ್ ಆ್ಯಂಡ್ ಕ್ಯಾಬೇಜ್ ಇದ್ರೂ ಹಾಕ್ಕೋಬೋದು. ಸಣ್ಣದಾಗಿ ಹೆಂಚ್ಕೊಂಡ್ರೆ ಚೆನ್ನಾಗಿರುತ್ತೆ. ನನ್ನ ಹತ್ರ ಇಲ್ಲ ಅಂತ ನಾನು ಟ್ರೈ ಮಾಡಿಲ್ಲ. ಅದನ್ನು ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಹೀಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋದರೆ ಸಾಕು. ಜಾಸ್ತಿ ಏನು ಬೇಯಬೇಕಂತ ಅವಶ್ಯಕತೆ ಇಲ್ಲ, ಅಷ್ಟಾದರೆ ಸಾಕು. ಯಾರಾದರೂ ಗೆಸ್ಟ್ ಬಂದಾಗ ಏನು ಮಾಡೋದು ಅಂತ ವಿಚಾರ ಮಾಡೋ ಬದಲು ಇದನ್ನು ಟ್ರೈ ಮಾಡ್ಬೋದು. ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ, ಸಿಂಪಲ್ಲಾಗಿ, ಕ್ವಿಕ್ಕಾಗಿ, ಟೈಮ್ನೂ ಸೇವ್ ಆಗುತ್ತೆ. ನಂತರ ಅದಕ್ಕೆ ಅನ್ನ ಬೆರೆಸ್ಬಿಟ್ಟು, ಅನ್ನ ಉದ್ರಾಗಿರಬೇಕು. ಉದ್ರಾದ ಹಾಕಿದ್ರೆ ಫ್ರೈಡ್ ರೈಸ್ಗೆ ಚೆನ್ನಾಗಿರುತ್ತೆ. ಅದಕ್ಕೆ 2 ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೋಬೇಕು. ನಂತರ 2 ಚಮಚೆ ಕೆಚಪ್. ನಿಮ್ಮ ಹತ್ರ ವಿನೆಗರ್ ಮತ್ತು ಸೋಯಾ ಸಾಸ್ ಇದ್ದರೆ ಅದನ್ನೂ 2 ಚಮಚ ಆ್ಯಡ್ ಮಾಡ್ಕೋಬೇಕು. ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನನ್ನ ಹತ್ರ ಇಲ್ಲ ಅಂತ ನಾನು ಟ್ರೈ ಮಾಡಿಲ್ಲ. ಅದಕ್ಕೆ ಸೆಜ್ವಾನ್ ಫ್ರೈಡ್ ರೈಸ್ ಮಸಾಲ ಹಾಕ್ಕೋಬೇಕು 2 ಸ್ಪೂನ್. ಈ ಮಸಾಲಾನೇ ಮೇನ್ ಹೈಲೈಟ್ ಆಗೋದು, ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಸ್ವಲ್ಪ ಪೆಪ್ಪರ್ ಹಾಕ್ಕೋಬೇಕು, ಬ್ಲ್ಯಾಕ್ ಪೆಪ್ಪರ್. ನಿಮ್ಮ ಹತ್ರ ವೈಟ್ ಪೆಪ್ಪರ್ ಇದ್ದರೆ ಯೂಸ್ ಮಾಡಿ. ನಂತರ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇವಾಗ ಎಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು. ಹೈ ಫ್ಲೇಮ್ನಲ್ಲೇ ಇರಬೇಕು. ನಂತರ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಂಡ್ರೆ ಬಿಸಿ ಬಿಸಿ ಆ್ಯಂಡ್ ಟೇಸ್ಟಿ ಆಗಿರುವಂಥ ಸೆಜ್ವಾನ್ ಫ್ರೈಡ್ ರೈಸ್ ರೆಡಿಯಾಗಿರುತ್ತೆ. ಇಷ್ಟ ಆದರೆ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.